ನೋಡಿ ಇಲ್ಲೇನು ಡಾಂಬರ್ ರೋಡ್ ಕಾಣ್ತಾ ಇದೆಯೋ ಈ ಡಾಂಬರ್ ರೋಡಿಂದ 200 ಮೀಟ್ರು ಮಡ್ ರೋಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಲ್ಯಾಂಡು. ನೋಡಿ ಇದೇ ಮಡ್ ರೋಡು, ಅಲ್ಲೇನು ಕಾಣ್ತಾ ಇದು ಒಂದು ಚೈನ್ ರೋಡ್ ಇದೆ ಹೆಚ್ಚು ಕಡಿಮೆ. ಪಕ್ಕದಲ್ಲಿ ಕೆರೆ ಕೂಡ ಇದೆ, ವರ್ಷ ಪೂರ್ತಿ ತುಂಬಿರ್ತಕ್ಕಂಥ ಕೆರೆ ಇದು. ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂತಹ ಪ್ರಕೃತಿ ಸೌಂದರ್ಯದ ಮಡಿಲಿರ್ತಕ್ಕಂತಹ ಲ್ಯಾಂಡ್ ಇದು. ಇಲ್ಲೇನು ಕಾಣ್ತಿದೆ ಇದು ಝೂಮ್ ಮಾಡ್ತೀನಿ ನೋಡಿ, ಅದೇ ತೋಟ. ಅಲ್ಲೇನು ತೆಂಗು ಕಾಣ್ತಿದೆ, ತೆಂಗಿನ ಸುಜಿಗಳೇನು ಕಾಣ್ತಿದೆ ಅದೇ ಜಮೀನದು. ಈ ಜಮೀನು 3 ಎಕರೆ 36 ಗುಂಟ ಇದೆ. ನೋಡಿ ಇದು ಮಡ್ ರೋಡು, ಗೇಟಿನ ಜಮೀನು ಪಕ್ಕದಲ್ಲಿರ್ತಕ್ಕಂಥದ್ದು. ಇಲ್ಲೂ ಕೂಡ ಫೋಕಸ್ ಮಾಡಿದ್ದೀನಿ ಕೆರೆನ, ದೊಡ್ಡ ಕೆರೆ. ಇದು ಕೊಂಡ್ಕೊಂಡಿರ್ತಕ್ಕಂಥ ಲ್ಯಾಂಡ್ ಇದು 3 ಎಕರೆ 36 ಗುಂಟ ವಿಸ್ತೀರ್ಣ ಹೊಂದಿರತಕ್ಕಂಥ ಲ್ಯಾಂಡು. ಇದು ಮೈಸೂರಿಗೆ ಸುಮಾರು 65 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಲ್ಯಾಂಡು. ತೆಂಗಿನ ಸುಜಿಗಳು ಹಾಕಿದ್ದಾರೆ, ಒಂದು 25 ತೆಂಗಿನ ಸುಜಿಗಳಿವೆ. ರೆಡ್ ಸಾಲಿಂದ ಕೂಡಿರ್ತಕ್ಕಂಥ ಪ್ರಾಪರ್ಟಿ, ಪರ್ಚೇಸಿಂಗ್ ಪ್ರಾಪರ್ಟಿನೂ ಕೂಡ ಹೌದು, ಜನರಲ್ ಪ್ರಾಪರ್ಟಿನೂ ಕೂಡ ಹೌದು, ರೆಡ್ ಸಾಲಿಂದ ಕೂಡಿರ್ತಕ್ಕಂಥ ಪ್ರಾಪರ್ಟಿನೂ ಕೂಡ ಹೌದು. ಇದು ಬೆಂಗಳೂರಿಗೆ ಸುಮಾರು 210 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ ಒಂದು 35ರಿಂದ 45 ಕಿಲೋಮೀಟರ್ ಡಿಸ್ಟೆನ್ಸ್ ಇರತಕ್ಕಂಥ ಲ್ಯಾಂಡ್ ಇದು. ಈ ಲ್ಯಾಂಡು ಸ್ವಲ್ಪ ಅಡಿಕೆ ಸುಜಿಗಳನ್ನು ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ, ಪೂರ್ತಿ ಡ್ರಿಪ್ ಇರಿಗೇಷನ್ ಆಗೈತೆ, ಪೂರ್ತಿ ಫೆನ್ಸಿಂಗ್ ಆಗೈತೆ. ಒಂದು ಕೃಷಿ ಹೊಂಡನೂ ಕೂಡ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಇದು ಕೂಡ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೋಲಾರ್ ಫೆನ್ಸಿಂಗ್ ಆಲ್ರೆಡಿ ರನ್ನಿಂಗ್ ಇದೆ. ಒಂದು ಬೋರ್ವೆಲ್ ಇದೆ, ರನ್ನಿಂಗ್ ಬೋರ್ವೆಲ್ ಇದೆ. ಇನ್ನು 2 ಬೋರ್ವೆಲ್ ಕೂಡ ಇವೆ. ಸೊ ಒಂದೇ ಬೋರ್ವೆಲ್ ಸಾಕಾಗ್ತಿರೋದು, ಅದನ್ನು ಒಂದನ್ನೇ ರನ್ನಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕಾಣ್ತಾ ಇದ್ದು ಬೋರ್ವೆಲ್ಲು. ಇದು ನಿಯರೆಸ್ಟ್ ವಿಲೇಜು ಕೂಡ ಇದೆ, 1 ಕಿಲೋಮೀಟರ್ ಹತ್ರದಲ್ಲಿ ವಿಲೇಜು ಕೂಡ ಇದೆ. ನೀವು ಗುಂಡ್ಲುಪೇಟೆ ಬಂದು ಕೂಡ ಈ ಲ್ಯಾಂಡಿಗೆ ಬರ್ಬೋದು. ಬಿಫೋರ್ ಗುಂಡ್ಲುಪೇಟೆನೂ ಕೂಡ ನೀವು ಈ ಲ್ಯಾಂಡಿಗೆ ಬರ್ಬೋದು. ಕೆಲವಾರು ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದಾರೆ. ಈ ಜಮೀನಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ವಿಷಯಕ್ಕೋಸ್ಕರ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನಿಮಗೆ ಬೇಕಾದಂಥ ವಿಷಯಗಳನ್ನು ತಿಳ್ಕೊಬೋದು. ಹೆಚ್ಚಿನ ವೀಡಿಯೋಗೋಸ್ಕರ ನಾನು ಯೂಟ್ಯೂಬ್ನ ಈ ಥರ ಚಾನಲ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.